ದೇಶ ಸೇವೆಯ ಅರ್ಥವನ್ನ ಬದುಕಿನಲ್ಲಿ ರೂಪಿಸಿಕೊಂಡವರು. ಶಿಸ್ತು ಮತ್ತು ಧೈರ್ಯದ ಪ್ರತೀಕ NSG ಮಾಜಿ ಕಮಾಂಡೋ KP ವಸಂತ ಪೂವಯ್ಯ ಅವರು ನಮ್ಮ ಜೊತೆಲಿದ್ದಾರೆ. ತಂದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ರಭು ಜೊತೆಯಲ್ಲೇ ವರ್ಕ್ ಮಾಡಿದವರು. ನಮಗೆ ಸೇರಲೇಬೇಕಂತೇಳಿ ಆಟ ಎಲ್ಲರಿಗೂ. ನಿಮ್ಗೆ ಯಾವತ್ತಾದ್ರೂ ಅನ್ಸುತ್ತಾ ಯಾಕೆ ಬೇಕಿತ್ತಪ್ಪ ಇದಂತ ಹೇಳ್ಬಿಟ್ಟು? ಬೆಳಿಗ್ಗೆಯಿಂದ ಇದು ಬೇವರು ಸುರ ಸ್ಟಾರ್ಟ್ ಮಾಡಿದೆ ನೈಟ್ವರೆಗೆ. ಆ ಥರ ಗೊತ್ತೇ ಆಗೋದಿಲ್ಲ ಎಲ್ಲಿಂದ ಬಾಂಬ್ ಬರ್ತದೆ, ಎಲ್ಲಿಂದ ಗ್ರೆನೇಡ್ ಎಸಿದ್ದಾರೆ ಅಂತ ಅಷ್ಟು ಎಚ್ಚರದಲ್ಲಿರಬೇಕು. NSG ಈ ಕಡೆ ಯಾಕೆ ಒಲವು ಅಂತ ಹೇಳಿ? ನಮ್ಮ ಯೂನಿಟಿಂದ ಒಬ್ಬರೇ ಹೋಗಿ ಬಂದಿದ್ರು ಅವಾಗ. ಅದಕ್ಕೆ ಮೊದಲು ಯಾರೂ ಹೋಗಿದ್ದಿಲ್ಲ, ನಾನೇ ಸೆಕೆಂಡ್ ಅಂತ. ಇಲ್ಲಿ ಸೂಪರ್ ಆಕ್ಸಿಡೆಂಟ್ ಇರೋನು ಅಲ್ಲಿ ಗುಡ್ಡದಾರ. ಮೋಸ್ಟ್ ಮೆಮೊರೇಬಲ್ ಆಪರೇಷನ್ ಜಮ್ಮು ಕಾಶ್ಮೀರಲ್ಲಿ ಜನರಲ್ ರಾವ್ ಅಂತಿದ್ದಾರಲ್ಲ, ಅವರೇ ಅಲ್ಲಿ ರಾಜ್ಯಪಾಲರಾಗಿ. ಗವರ್ನರ್ ಅವ್ರದ್ದು ರೈಟಲ್ಲಿ ನಾನು ಇದ್ದೀನಿ, ಲೆಫ್ಟಲ್ಲಿ ಇದ್ದಾನೆ. ಒಂದು ಸ್ವಾಮೀಜಿ ಡ್ರೆಸ್ ಹಾಕೊಂಡು ಒಬ್ಬ ಹಂಗೆ ಬರ್ತಾ ಇದ್ದೆ. ನಾನು ನೋಡಿದೆ ಏನೋ ಮಾಡ್ತಾ ಅಂತ, ಏನೋ ಅವ್ರ ಮುಖಕ್ಕೆ ಹೊಡಿಬೇಕಂತ ಹೇಳಿದ್ರೆ ನಾನು ಒಂದೇ ಕಿಕ್ ಅವ್ರಿಗೆ. ನಾನು ಸ್ವಲ್ಪ ಆ ಕಡೆ ಎಚ್ಚರ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಒಂದು ವ್ಯಾನ್ ಬಂತು ಆ ಕಡೆಯಿಂದ. ಇದ್ಯಾರ ಈ ವ್ಯಾನ್ ಬಂತಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ಹೋಗಿ ವ್ಯಾನಿಗೆ ಹಿಂಗೆ ಕೈ ತೋರಿಸಿದೆ. ಅವನು ಡಮ ಅಂತ ಹೊಡೆದೇ ಬಿಟ್ಟ. ನಾನು ಹಿಂದ್ಗಡೆ ವ್ಯಾನ್ದ ಹಿಂದ್ಗಡೆ ಮೇಲೆ ಹತ್ತಿದ್ದೆ. ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಇಲ್ಲಿ ಹೋದ್ಬಿಟ್ಟ. ಡಮ್ ಅಂದರೆ ಅಲ್ಲೇ ಅವನು. ಎಲ್ಲ ಬಸ್ ಜೀಪ್ ಕಾರ್ನೆಲ್ಲ ಸ್ಟಕ್ ಮಾಡಿಬಿಟ್ಟು ನಮ್ಮದು ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಠಮ್ ಅಂತ ಹೇಳ್ತಾರೆ. 10 kg ಇತ್ತಂತೆ ಅದು. ನಾನು ಸತ್ತೇ ಹೋಗ್ಬಿಡ್ತಿದ್ದೆ. ಜೋ ಡರ್ಗೆ ಓಮರ್ಗೆ. Republic Day special interview, The Black Cat, coming soon.